ನಿಮ್ದೆಲ್ಲರದು ಫೋಟೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಪ್ರೀತಾ ಧವನ್ ಕನ್ನಡ ಲಾಗ್ಸ್. ಸೊ 3 ಡೇಸಿಂದ ಮದುವೆನಲ್ಲಿ ಬ್ಯುಸಿಯಾಗಿದ್ದೆ, ಹಾಗಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಹತ್ರ ಇರುವಂತಹ ರೇಷ್ಮೆ ಸ್ಯಾರೀಸ್ ಹಾಗೆ ಬ್ಲೌಸ್ ಡಿಸೈನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದವರು ಒಂದ್ಸಲ ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಹ್ಯಾಂಡ್ ಮೇಡ್ ಬ್ಲೌಸ್ ಡಿಸೈನ್ಸ್ ಮತ್ತು ಬ್ಯೂಟಿಫುಲ್ ಆಗಿರುವಂತಹ ಸಿಲ್ಕ್ ಸ್ಯಾರೀಸು. ಸೊ ಈಗ ಮದುವೆ ಇರೋದು ಚಿಕ್ಕಮಂಗ್ಳೂರಲ್ಲಲ್ವಾ, ಹಾಗಾಗಿ ಹೊರಟು ಹೋಗ್ತಾ ಇದ್ದೀವಿ. ಬ್ಯಾಗ್ ಎಲ್ಲ ಲಗೇಜ್ ನಿಮಗೆ ಗೊತ್ತಿರುತ್ತಲ್ಲ, 3 ಡೇಸ್ಗೆ ಮಕ್ಕಳು ಬಟ್ಟೆ ನಮ್ಮ ಬಟ್ಟೆ ಎಲ್ಲ ತುಂಬಾ ಆಗಿರುತ್ತೆ. ಅದಕ್ಕೆ ನಮ್ಮ ಅಣ್ಣ ರೇಗಿಸ್ತಾ ಇದ್ರು, ನಿಮ್ಮ ಮದುವೆ ಅಲ್ಲ, ನೀವು ಬೇರೆಯವ್ರ ಮದುವೆಗೆ ಹೋಗ್ತಾ ಇರೋದು ಅಂತ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಬೇರೆಯವ್ರ ಮದುವೆಗೆ ಹೋಗೋದಕ್ಕಾದ್ರೂ ನಾವೆಲ್ಲ ಬಟ್ಟೆನೂ ತೊಗೊಂಡು ಹೋಗಲೇಬೇಕಲ್ಲ. ಸೊ ಈಗ ನಾನು ಅದಕ್ಕೆ ಅಮ್ಮ ಮಕ್ಕಳು ಅಣ್ಣ ಎಲ್ಲ ಹೊರಡ್ತಾ ಇದ್ದೀವಿ. ಸೊ ಹೊರಟಾದ್ಮೇಲೆ ಒಂದು ಫೋಟೋ ತೊಗೋಬೇಕಲ್ವಾ, ಎಲ್ಲರ ಜೊತೆ ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಈಗ ಮನೆಯಿಂದ ಹೊರಟು ಹತ್ತತ್ರ ಬೇಲೂರು ಹತ್ರ ಇದ್ದೀವಿ. ನೆಕ್ಸ್ಟು ಚಿಕ್ಕಮಂಗ್ಳೂರಿಗೆ ಟರ್ನ್ ಆಗಬೇಕು. ಸೊ ಮದುವೆ ಎಲ್ಲ ಹೇಗಾಯಿತು ಏನು ಎಲ್ಲದನ್ನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಲಾಗು ಆ್ಯಕ್ಚುಲಿ ಹಸೆ ಲಾಗು. ಸೊ ಅರಿಶಿನ ಶಾಸ್ತ್ರದ್ದು ಏನು ವಿಡಿಯೋ ಇದೆ ಆ ಲಾಗ್ನ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಎಲ್ಲದೂ ಅಪ್ಲೋಡ್ ಮಾಡೋಕ್ಕೆ ಹೋದರೆ ತುಂಬ ಲೆಂತಿ ಆಗಿಬಿಡುತ್ತೆ ಈ ವಿಡಿಯೋ. ಹಾಗಾಗಿ ಹಸೆ ಶಾಸ್ತ್ರದ ಮಾತ್ರ ಮಾಡ್ತಾ ಇದ್ದೀನಿ. ಸೊ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸು ಚಿಕ್ಕಮಂಗ್ಳೂರು ಪ್ಲೇಸು, ನನಗಂತೂ ತುಂಬಾ ಇಷ್ಟ. ಚಿಕ್ಕಮಂಗ್ಳೂರು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅಲ್ವಾ. ವೆದರೇ ಹಾಗಿರುತ್ತೆ, ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಈಗ ನಾವು ಮದುವೆ ಮನೆಗೆ ಬಂದ್ವಿ. ಮದುವೆ ಯಾರ್ದು ಅಂತ ಕೇಳಿದ್ರೆ ನಮ್ಮ ಅಮ್ಮ ಅವ್ರ ಅಣ್ಣನ ಮಗನ ಮದುವೆ, ನಮ್ಮ ಮಾವನ ಮಗನ ಮದುವೆ. ಸೊ ಇಲ್ಲಿ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಆ ಪಕ್ಕದಲ್ಲೇ ಸೈಟ್ ಇರೋದ್ರಿಂದ ಅಲ್ಲೆಲ್ಲ ಡೆಕೋರೇಷನ್ ಮಾಡಿ ಕೊಡೋದಕ್ಕೆಲ್ಲ ಈ ರೀತಿ ಸೀಟ್ಸ್ನ ಅರೇಂಜ್ ಮಾಡಿ, ಊಟಕ್ಕೆಲ್ಲ ಇಲ್ಲೇ ಅರೇಂಜ್ ಮಾಡಿದರು. ಸೊ ಮತ್ತು ಯಾವ ರೀತಿ ಇರುತ್ತೆ ನಮ್ಮ ಕಡೆ ಶಾಸ್ತ್ರ ಎಲ್ಲ ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಸನ ಕಡೆ ಶಾಸ್ತ್ರ ಬೇರೆ ಇರುತ್ತೆ, ಚಿಕ್ಕಮಂಗ್ಳೂರು ಕಡೆ ಶಾಸ್ತ್ರ ಬೇರೆ ಇರುತ್ತೆ. ಈ ರೀತಿ ಎಲ್ಲ ಮನೆ ಮುಂದೆ ರಂಗೋಲಿ ಹಾಕಿ ಡೆಕೋರೇಷನ್ ಮಾಡಿದ್ರು. ನಮ್ಮ ಈ ಇಬ್ಬರು ಹುಡುಗಿರು ನೋಡ್ರಪ್ಪ ಎಷ್ಟು ಮುದ್ದಾಗಿ ರೆಡಿ ಆಗಿದ್ದಾರೆ ಅಂತ. ನೆಕ್ಸ್ಟ್ ಮದುವೆ ಆಗಬೇಕಾಗಿರೋ ಹುಡುಗಿರು ಇವರು. ಚಿಂತನ ಅಂತ ಒಬ್ರು ನಮ್ಮ ಅಂಕಲ್ ಮಗಳು, ಇನ್ನೊಬ್ಳು ನಮ್ಮ ಮಾವನ ಮಗಳು ಉತ್ಸವಿ. ಸೊ ನನ್ನ ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿರೋದು ಉತ್ಸವಿ. ಯಾಕಂದರೆ ನಾನು ಮಗು ಎತ್ಕೊಂಡು ಎಲ್ಲ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆದಾಗ ಅವಳಿಗೆ ಮೊಬೈಲ್ ಕೊಟ್ಬಿಡ್ತಿದ್ದೆ, ವೀಡಿಯೋಸ್ ಮಾಡ್ಕೊಬಾ ಎಷ್ಟು ಕವರ್ ಆಗುತ್ತೆ ಎಷ್ಟಂತ. ಪಾಪ ಎಲ್ಲ ವೀಡಿಯೋಸ್ಗಳನ್ನು ಮಾಡಿಕೊಟ್ಲು. ಇಲ್ಲೆಲ್ಲ ಹಿರಿಯರು ಕೂತು ಶಾಸ್ತ್ರನ ನೋಡ್ತಾ ಇದ್ದಾರೆ. ಮದುವೆ ಅಂದರೆ ಹಾಗೆ ಸಂಭ್ರಮ ಸಡಗರ ಎಲ್ಲ ಇರುತ್ತೆ. ದೂರದಿಂದ ಎಲ್ಲ ಬಂದು ನೆಂಟರು ಇಷ್ಟು ಎಲ್ಲ ಸೇರಿಕೊಂಡು ಸಂಭ್ರಮವಾಗಿ ಶಾಸ್ತ್ರನ ಮಾಡಿ ಸಮಯ ಕಳೆಯೋದೇ ಒಂದು ಖುಷಿ, ಮೆಮೊರೇಬಲ್ ಆಗಿ ಇರುತ್ತೆ ಅಲ್ವಾ. ನಮಗೆ ಮದುವೆ ಅಂತ ಖುಷಿ ಇದ್ದರೆ ಮದುವೆ ಗಂಡಿಗೆ ಬ್ಯಾಚುಲರ್ ಡೇಸ್ ಮುಗಿದು ಮದುವೆ ಆಗ್ತಿರಲ್ಲ ಅನ್ನೋ ಸಣ್ಣ ಭಯ ಇದ್ದೇ ಇರುತ್ತೆ. ಸೊ ಈಗ ಎಲ್ಲ ಶಾಸ್ತ್ರ ಮಾಡ್ತಾ ಇದ್ದಾರೆ. ಹಸೆ ಅಂತ ಮಾಡ್ತಾರೆ ನಮ್ಮ ಕಡೆ. ಸೊ ಹಸೆನ ಬರೆದ್ಬಿಟ್ಟು ಅಕ್ಕಿನಲ್ಲಿ ಹುಡುಗನ ಕೂರಿಸಿ ಒಂದು 5 ಜನ ಅಕ್ಕಿನ ಹುಯ್ದು ನೆಕ್ಸ್ಟ್ ಹೊರಗಡೆ ಕರ್ಕೊಬರ್ತಾರೆ. ಈ ಹಳ್ಳಿ ಕಡೆ ಅಂದರೆ ಎಲ್ಲರೂ ಹಸೆ ಹುಯ್ತಾರೆ. ಸಿಟಿ ಕಡೆ ಎಲ್ಲರೂ ಬರೋದಿಲ್ಲ ಹಸೆ ಹುಯ್ಯೋಕ್ಕೆ ಅಂತ. ಅಂದರೆ ಒಂದು ಪ್ಲೇಟಲ್ಲಿ ಅಕ್ಕಿ ತೊಗೊಂಡು ಕಾಯಿ ತೊಗೊಂಡು ಶಾಸ್ತ್ರನ ಮಾಡುವಂಥದ್ದು. ಸೊ ಹಾಗಾಗಿ ಇಲ್ಲಿ 5 ಜನ ಅಷ್ಟೇ ಮಾಡ್ತಿರುವಂಥದ್ದು. ಇಲ್ಲಿ ನಮ್ಮ ದೊಡ್ಡಮ್ಮ ಮಾಡ್ತಾ ಇದ್ದಾರೆ. ಆದಷ್ಟು ಎಷ್ಟು ಕವರ್ ಆಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ನಾನು ವಾಯ್ಸ್ ಓವರ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಅಲ್ಲಿ ಮಕ್ಕಳು ಕಿರ್ಚಾಡೋದು ಕೂಗಾಡೋದೇ ಕೇಳಿಸ್ತಾ ಇದೆ. ಸೊ ಕೆಲವು ಕಡೆ ಮಾತ್ರ ನಾನು ಮ್ಯೂಟ್ ಮಾಡದೆ ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ಈಗ ಗಂಗೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಗಂಗೆ ಪೂಜೆ ಅಂತ ಅಂದರೆ ಬಿಂದಿಗೆನಲ್ಲಿ ನೀರು ಇಟ್ಕೊಂಡು ಅದಕ್ಕೆಲ್ಲ ಪೂಜೆ ಮಾಡಿ ಕಳಸ ಅಂತ ಇರುತ್ತೆ. ಸೊ ಕಳಸದ ಹುಡುಗಿ ಅಂತ ನಾನು ತೋರಿಸಿದ್ನಲ್ಲ, ಅವಳು ಕಳಸ ಇಟ್ಕೊಂಡಿರ್ತಾಳೆ ನೋಡಿ, ಈ ರೀತಿ ಇಟ್ಕೊಂಡಿದ್ದಾಳಲ್ಲ. ಏನು ಕೊಬ್ಬರಿನಲ್ಲಿ ಹೆಸರೆಲ್ಲ ಬರೆಸಿ ಕಳಸಕ್ಕೆ ಅಕ್ಕಿ ಹಾಕ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ಅಕ್ಷತೆ ಇಟ್ಕೊಂಡಿರ್ತಾರೆ. ಹಾಗೆಯೇ ಹೊಂಬಾಳೆನ ಎಲ್ಲ ಡೆಕೋರೇಷನ್ ಮಾಡಿ ಇಟ್ಕೊಂಡಿರ್ತಾರೆ. ಅದು 3 ಡೇಸ್ 4 ಡೇಸ್ ತನಕ ಇರಲೇಬೇಕು. ಸೊ ಅದಕ್ಕೆಲ್ಲ ನೀಟಾಗಿ ಈಗ ಪೂಜೆ ಮಾಡಿ ಒಳಗಡೆಗೆ ಆರತಿ ಮಾಡಿ ಕರ್ಕೊತಾರೆ. ಅದಕ್ಕೆ ಇಲ್ಲಿ ಚಿಗ್ನಿ ಟಮಟ ಅಂತ ಮಾಡಲೇಬೇಕು, ಅದಕ್ಕೋಸ್ಕರ ಮಾಡಿರ್ತಾರೆ.
ಹಾಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಈಗ ಹಸೆ ಶಾಸ್ತ್ರ ಎಲ್ಲ ಮುಗಿದು ಊಟ ಎಲ್ಲ ಆಗಾದ್ಮೇಲೆ ಹೋಗಿ ಡ್ರೆಸ್ ಚೇಂಜ್ ಬಂದ್ವಿ. ಅಂದ್ರೆ ನಾವು ಮೊದಲೇನೆ ಥೀಮ್ನ ಮಾತಾಡ್ಕೊಂಡಿರೋದ್ರಿಂದ ಅರಶಿನ ಶಾಸ್ತ್ರಕ್ಕೆ ಎಲ್ಲರೂ ಎಲ್ಲೋ ಕಲರ್ ಡ್ರೆಸ್ ಹಾಕೋಬೇಕು ಅಥವಾ ಸ್ಯಾರಿ ಹಾಕೋಬೇಕು ಅಂತ ಮಾತಾಡ್ಕೊಂಡಿದ್ರಿಂದ ಸೊ ಇಲ್ಲೆಲ್ಲ ಈಗ ಎಲ್ಲೋ ಕಲರ್ ಡ್ರೆಸ್ ಮತ್ತೆ ಸ್ಯಾರಿಗಳನ್ನ ಹಾಕೊಂಡಿದೀವಿ.
ಈಗ ಏನು ಅರಿಶಿನ ಹಚ್ಚಿ ಆದಮೇಲೆ ಹೊರಗಡೆಗೆ ಕರ್ಕೊಂಡು ಹೋಗ್ತೀವಿ. ಈಗೆಲ್ಲ ಟ್ರೆಂಡಿಂಗ್ ಆಗಿದೆ ಅಲ್ವಾ ಅರಿಶಿನ ಶಾಸ್ತ್ರ ಅಂದರೆ, ಅದಕ್ಕೋಸ್ಕರನೇ ಸಪ್ರೇಟಾಗಿ ಒಂದಷ್ಟು ಡೆಕೋರೇಷನ್ನ ಮಾಡಿ ಅರಿಶಿನ ನೀರೆಲ್ಲ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಆ ಮೆಮೊರೀಸ್ ಆಗಿರ್ಬೋದು. ಸೊ ಈಗ ಅದೆಲ್ಲ ಮುಗಿಸ್ಕೊಂಡು ಹೊರಗಡೆಗೆ ಕರ್ಕೊಂಡು ಬರ್ತಾ ಇದ್ದೀವಿ. ಅರಿಶಿನ ಶಾಸ್ತ್ರ ಆದಮೇಲೆ ಹುಡುಗಂಗೆ ಸ್ನಾನ ಮಾಡೋ ತನಕ ಬರಿಗಲ್ಲಿ ನೆಡ್ಸೋ ಹಾಗಿಲ್ಲ, ಹಾಗಾಗಿ ಒಳಗಿಂದ ಹೊರಗೆ ಮನೆಯಲ್ಲಿ ಕರ್ಕೊ ಬರ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಫೋಟೋಶೂಟ್ಸ್ ಏನು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ ನೈಟು ಬಂಗಾರ ಕುಕ್ಕೆ ಅಂತ ತಗೊಂಡು ಹೋಗ್ತಾರೆ. ಏನಕ್ಕೆ ತಗೊಂಡು ಹೋಗ್ತಾರೆ ಏನು ಅಂತ ನೀವು ಮದುವೆ ದಿನದ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ರೀತಿ ಚೆನ್ನಾಗಿ ನೋಡಿ ಡೆಕೋರೇಷನ್ ಮಾಡಿಸಿದ್ದಾರೆ. ಬಂಗಾರ ಕುಕ್ಕೆ ಅಂದರೆ ಬಂಗಾರದೇ ಅಂತಲ್ಲ, ಈ ರೀತಿ ಕುಕ್ಕೆನ ಡೆಕೋರೇಷನ್ ಮಾಡಿರ್ತಾರೆ, ಅಥವಾ ಮಾಮೂಲಿ ಪ್ಲೈನ್ ಕುಕ್ಕೆನ ತಗೊಂಡು ಹೋಗ್ಬೋದು. ಅದಕ್ಕೆ ತರಕಾರಿಗಳು, ಸ್ವೀಟ್ಸ್ಗಳು ಈ ರೀತಿ ಎಲ್ಲ ಇಡ್ತಾರೆ. ನೋಡಿ ಈಗ ಹುಡುಗಂದು ಸ್ನಾನ ಎಲ್ಲ ಆದಮೇಲೆ ಈ ರೀತಿ ಟವಲ್ ಅಥವಾ ಬಟ್ಟೆನ ಮುಚ್ಚಿ ತುಪ್ಪ ಮತ್ತು ಬಾಳೆಹಣ್ಣು ಸಕ್ಕರೆಯನ್ನು ಕಾಯಿಸಿರ್ತಾರೆ, ಅದನ್ನು ತಿನ್ನಬೇಕು. ತಿಂತಾ ಇದ್ದರೆ ಹುಡುಗನ ಬಿಟ್ಟು ಬೇರೆಯವ್ರು ತಿಂತಾ ಇರ್ತಾರಲ್ಲ ಅವರಿಗೆ ಹೊಡೆಯೋದು, ಇದೇನೋ ಒಂದು ಶಾಸ್ತ್ರ. ಇದೆಲ್ಲ ಆದಮೇಲೆ ಈಗ ಬಂಗಾರ ಕುಕ್ಕೆಲ್ಲ ರೆಡಿ ಆಯಿತು. ಈಗ ಇದನ್ನು ಮುಚ್ಚಿಬಿಟ್ಟು ಇಡ್ತಾರೆ. ಇದನ್ನು ಇನ್ನು ಬೆಳಗ್ಗೆ ತಗೊಂಡು ಹೋಗ್ತಾರೆ. ಸೊ ಇಷ್ಟಾಗಿತ್ತು ಹಸೆ ಶಾಸ್ತ್ರದ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ತುಂಬಾ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಹೋಗಿ ಚೆಕ್ ಮಾಡಿ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗೆಯೇ ನನ್ನ ಚಾನಲ್ಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಏನು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಸೊ ನೀವು ನೋಡಬಹುದು. ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಲಾಗೊಂದಿಗೆ ಬರ್ತೇನೆ. ಅಲ್ಲಿ ತನಕ ಸ್ಟೇ ಟ್ಯೂನ್ ಟು ಮೈ ಚಾನೆಲ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.